ನೋಡಿ, ಈಗಷ್ಟೇ ಹೇಳ್ತಾ ಇದ್ದೆ, ಯಾಕೋ ಕರ್ನಾಟಕದಲ್ಲಿ ದರೋಡೆಕೋರರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ ಅಂತ ಅನಿಸ್ತಾ ಇದೆ ಅಂತ. ಈಗ ಅದೇ ರೀತಿಯಾಗಿ ವಿಜಯಪುರದಲ್ಲೂ ಅಷ್ಟೇ ಈ ದರೋಡೆಕೋರರ ಹಾವಳಿ ಸಿಕ್ಕಾಪಟ್ಟೆ ಮಿತಿ ಮೀರಿಬಿಟ್ಟಿದೆ. ಜನ ರೋಸಿ ಹೋಗಿದ್ದಾರೆ ಈ ದರೋಡೆಕೋರರಿಂದಾಗಿ. ಈ ಕಳ್ಳರ ಹಾವಳಿಯಿಂದಾಗಿ ಹೆಂಗಾಗಿದೆ ಅಂದರೆ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗಿ ಬಂದಿದೆ. 5 ಜನರ ತಂಡ ಮಾಡಿ ರಾತ್ರಿ ಏರಿಯಾದಲ್ಲಿ ಓಡಾಟವನ್ನು ಮಾಡೋದು. ಅಂದರೆ ಓಡಾಟ ಮಾಡೋದು ಅಂತಂದರೆ ಖದೀಮರಲ್ಲ, ಅದು ಮಹಿಳೆ ಪುರುಷರ ತಂಡ ಒಂದು ಸಪ್ರೇಟಾಗಿ ಒಂದು ಟೀಮ್ ಮಾಡಿಕೊಂಡು ಖದೀಮರಿಂದ ಹೆಂಗಾದರೂ ಮಾಡಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಗಸ್ತು ತಿರುಗೋದು ಅಂತ. ಬ್ಯಾಚ್ ವೈಸು ಈ ರಾತ್ರಿ 10 ಗಂಟೆಯಿಂದ 12 ಗಂಟೆಗೆ ಒಂದು ಬ್ಯಾಚು ಸಪ್ರೇಟ್ ಮಹಿಳೆಯರು, ಮತ್ತು 12ರಿಂದ 3 ಸಪ್ರೇಟು ಪುರುಷರು ಒಂದು ಟೀಮು. ಹಿಂಗೆ ಮಾಡಿಕೊಂಡು ಅವ್ರ ಏರಿಯಾನ ಅವರೇ ಕಾಪಾಡ್ಕೊಳ್ತಾ ಇರೋದು ಅಂತ ಕೇಳಿದ್ರೆ ಪೊಲೀಸರು ಬರಲ್ವಂತೆ, ಗಸ್ತು ತಿರುಗೋದಕ್ಕೆ ಬರೋದಿಲ್ವಂತೆ. ನೋಡಿ, ಅವರೇ ವಿಷ ಹೊಡ್ಕೊಂಡು ಅವರೇ ಕೈಯಲ್ಲಿ ಕೋಲ್ ಇಟ್ಕೊಂಡು ಓಡಾಡ್ತಿದ್ದಾರೆ ಏರಿಯಾ ತುಂಬ. ಖದೀಮರು ಏರಿಯಾಗಳನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು. ನಗರದ ಹೊರವಲಯದಲ್ಲಿರುವಂಥ ಏರಿಯಾಗಳನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಖದೀಮರು. ಸಾಕಾಗಿ ಹೋಗಿದೆ, ಜನ ರೋಸಿಗೆ ಹೋಗೋದ್ರು. ಎಷ್ಟು ಅಂತ ಪೊಲೀಸರು ಬನ್ನಿ ರೌಂಡ್ಸ್ ಹಾಕಿ ಗಸ್ತು ತಿರುಗಿ ಅಂತ ಹೇಳಿ ಸಾಕಾಯಿತು. ಯಾಕೋ ಮಿತಿ ಮೀರ್ತಾ ಇತ್ತು ದರೋಡೆಕೋರರ ಹಾವಳಿ ಬೇರೆ. ನೋಡಿ, ಅಲ್ಲಿ CCTV ವಿಷನ್ಸಲ್ಲಿ 5 ಜನರ ತಂಡ ಓಡಾಡ್ತಾ ಇರೋದು. ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗಷ್ಟೇ ಹೇಳ್ತಾ ಇದ್ದೆ, ಯಾಕೋ ದರೋಡೆಕೋರರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಅದರಲ್ಲೂ ಕರ್ನಾಟಕದಲ್ಲಿ ಅಂತ. ಮೇಲಿಂದ ಮೇಲೆ ಈ ದರೋಡೆಕೋರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ. ಈಗ ರಾತ್ರಿ ಇಡೀ ನಿವಾಸಿಗಳು ರೌಂಡ್ಸ್ ಹಾಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ, ಯಾಕೆ ಪೊಲೀಸರಿಲ್ವಾ ಅಂತ? ಖಂಡಿತವಾಗಿ ಶರತ್, ಏನಂತಂದ್ರೆ ವಿಜಯಪುರದಲ್ಲಿ ಕಳೆದ ಒಂದು ತಿಂಗಳಿಂದ ಈ ರೀತಿಯಾದಂತಹ ಕಳ್ಳರ ಹಾವಳಿ ಹೆಚ್ಚಾಗಿರುವಂತದ್ದು. ಇತ್ತೀಚೆಗಷ್ಟೇ ವಿಜಯಪುರ ತಾಲೂಕಿನ ಹಿಟ್ನಳ್ಳಿ ಗ್ರಾಮದ ಮನೆಯೊಂದರಲ್ಲಿ ದರೋಡೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತ ತಾಯಿ ಮಗನ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಅಷ್ಟೇ ಅಲ್ಲದೆ ಜೈನಾಪುರ ಕಾಲನಿಯಲ್ಲಿ ಕೂಡ ಒಬ್ಬರ ಮನೆ ಬಿಗಿದಂತ ದರೋಡೆಕೋರರು ಚಾಕುವನ್ನು ಕೂಡ ಇರಿದು ಆತನ ಮನೆ ಮೇಲಿನ ಮೊದಲ ಮಹಡಿಯಲ್ಲಿ ಕೂಡ ಬೀಸಾಕಿರುವಂತದ್ದು. ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಈ ರೀತಿಯಾದಂತ ದರೋಡೆಕೋರರು ಓಡಾಡ್ತಾ ಇರುವಂತದ್ದು ಅವ್ರ ಮನೆ ಮುಂಭಾಗದಲ್ಲಿರುವಂತಹ CC ಕ್ಯಾಮೆರಾಗಳಲ್ಲಿ ಕೂಡ ಸೆರೆಯಾಗಿತ್ತು. ಇದನ್ನ ಕಂಟ್ರೋಲಿಗೆ ತರಲಿಕ್ಕೆ ಈಗ ಸ್ವತಃ ಬಡಾವಣೆ ನಿವಾಸಿಗಳು ತಾವೇ ಕೂಡ ಮುಂದಾಗಿರುವಂತದ್ದು. ವಿಜಯಪುರ ನಗರದ ವಾರ್ಡ್ ನಂಬರ್ 35ರ ಬಡಾವಣೆ ನಿವಾಸಿಗಳು ಈಗ ತಂಡವನ್ನ ರಚನೆ ಮಾಡಿದ್ದಾರೆ. ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ರಚನೆ ಮಾಡ್ಕೊಂಡಿದ್ದಾರೆ. 5 ಜನರ ತಂಡವನ್ನ ರಚನೆ ಮಾಡಿಕೊಂಡು ರಾತ್ರಿ ಗಸ್ತನ್ನ ತಿರುಗ್ತಾ ಇರುವಂತದ್ದು. ಶಿವನಗರ, ಟ್ರೆಜರಿ ಕಾಲನಿ, ಅಯ್ಯಪ್ಪ ನಗರ, ದೇವರಚಂದ್ರ ನಗರ, ಹೀಗೆ ಹಲವು ಮುನೀಶ್ವರ ಬಡಾವಣೆ, ಹೀಗೆ ಹಲವು ಬಡಾವಣೆ ಜನರೆಲ್ಲ ಸೇರ್ಕೊಂಡು ಒಂದು ಗುಂಪನ್ನ ರಚನೆ ಮಾಡ್ಕೊಂಡಿದ್ದಾರೆ. ಆ ಬಡಾವಣೆ ಯುವಕರೆಲ್ಲ ಸೇರ್ಕೊಂಡು ಮಾಡಿರುವಂತದ್ದು. ಈಗ ರಾತ್ರಿ ಗಸ್ತನ್ನ ತಿರುಗುವಂತದ್ದು. ಹೀಗಾಗಿ ಇದರಿಂದಾದ್ರೂ ಕಳ್ಳರು ನಮ್ಮ ಏರಿಯಾದ ನಮ್ಗೆ ಬರ್ಲಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾದಂತ ತಂಡವನ್ನ ರಚನೆ ಮಾಡಿಕೊಂಡು ಬಡಾವಣೆಯಲ್ಲಿ ತಿರುಗ್ತಾ ಇರುವಂತದ್ದು. ಈ ವಿಚಾರವಾಗಿ ಪೊಲೀಸರ ಗಮನ ಕೂಡ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಈಗ ಪೊಲೀಸರ ಗಸ್ತು ಕೂಡ ಇದೆ. ಆದ್ರೆ ವಿಜಯಪುರ ನಗರದ ಬಹುತೇಕ ಬಡಾವಣೆಯಲ್ಲಿ ಈ ರೀತಿಯಾದಂತ ಕಳ್ಳರ ಓಡಾಟ ಜಾಸ್ತಿ ಆಗಿರೋದ್ರಿಂದ ನೀವು ಬಡಾವಣೆ ನಿವಾಸಿಗಳು ಕೂಡ ಪೊಲೀಸರೊಂದಿಗೆ ಸಹಕಾರ ನೀಡಿ ಎಂಬ ಮಾತನ್ನು ಕೂಡ ಪೊಲೀಸರು ಹೇಳಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಡಾವಣೆಯ ನಿವಾಸಿಯಾದಂತಹ ಅಶೋಕ್ ಬಾಬರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ರಾತ್ರಿ ಇಡೀ ರೌಂಡ್ಸ್ ಆಗ್ತಾ ಇದ್ದೀರಿ, ಬ್ಯಾಚ್ ವೈಸ್ ಮಾಡಿಕೊಂಡು, ಪುರುಷರು ಒಂದು ಟೀಮು, ಮಹಿಳೆಯರು ಒಂದು ಟೀಮು ಅಂತ. ಯಾಕೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು? ಯಾರು ಏನೋ ಅವರು ಬಂದು ರೌಂಡ್ಸ್ ಹಾಕೋದು ಏನೋ ಮಾಡ್ಲಿಲ್ವಾ? ಸರ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ಅವರು ನಾವು ಎಲ್ಲಾ ಕಡೆನೂ ಓಡಾಡ್ಲಿಕ್ಕೆ ಆಗಲ್ಲ, ನೀವು ಟೀಮ್ ಕಟ್ಕೊಳ್ಳಿ, ಹೆಣ್ಮಕ್ಳದೊಂದು ಟೀಮ್ ಕಟ್ಟಿ, ನೀವು ತಿರ್ಗಾಡಿ, ಆ ತರ ಏನಾದ್ರೂ ಇದ್ರೆ ಒಂದ್ ನಮ್ಗೆ ಫೋನ್ ಮಾಡಿ, ನಾವು ಬರ್ತೇವೆ ಅಂತ ಹೇಳಿದ್ದಾರೆ. ಬಟ್ ಅಂದ್ರೆ ಡೈಲಿ ಅದೇ ಕತೆ ಆಗ್ಬಿಡುತ್ತಲ್ಲ ಅಂತ. ಸರ್ ಈಗ ಏನದೇ ನಮ್ಗೆ ಭಯದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ಎಲ್ಲ ಹೆಣ್ಮಕ್ಳು ಮಕ್ಕಳು ಎಲ್ಲ ನಾವು ಭಯದ ವಾತಾವರಣದಲ್ಲಿದ್ದೇವೆ. ಯಾರಾದ್ರೂ ಪರಿಚಿತರು ಬಂದ್ರು ನಮ್ಗೆ ಯಾರು ಬಂದ್ರು ಅಂತ ಹೇಳಿ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ರಾತ್ರಿ ಈಗ ನೋಡಿ ಯಾರು ನಿದ್ದೆ ಇಲ್ಲ. 12ರಿಂದ 1 ಗಂಟೆವರೆಗೆ ನಮ್ಮ ಪುಷ್ಕರ್ ಕಾಲನಿ ಬಡಾವಣೆಯಲ್ಲಿ ಚಿದಾನಂದ್ ಅಂತ ಹೇಳಿ, ಮತ್ತೆ ಕೋಟಿ ಸರ್ ಅಂತ ಹೇಳಿ ಅವರೆಲ್ಲರೂ ಪ್ರತಿಯೊಬ್ರು ಸೇರಿ ಒಂದು ಗುಂಪು ಮಾಡ್ಕೊಂಡು ನಾವು ರಾತ್ರಿ 2 ಗಂಟೆವರೆಗೂ ಗಸ್ತು ತಿರುಗ್ತಾ ಇದ್ದೇವೆ. ಇದೆಲ್ಲ ನಾವು ಭಯದ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ. ಏನೋ ಬಿಜಾಪುರ ಎಲ್ಲೋ ಬಿಹಾರ ಆದಂಗೆ ಕಾಣಿಸ್ತಾ ಇದೆ ನಮ್ಗೆ. ಏನೇನ್ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಕಳ್ಳರು? ಸರ್ ಕಳ್ತನ ಮಾಡ್ಲಿಕ್ಕೆ ಅವರು ಲಾಸ್ಟ್ ಟೈಮ್ ನಮ್ ಕಡೆ ಬಂದಾಗ ಕಂಪೌಂಡ್ ಏರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಬಟ್ ನಮ್ಗೆ ಏನಾಯ್ತಂದ್ರೆ ನಮ್ಮಲ್ಲಿ ಒಬ್ರು ಅದನ್ನ ನೋಡ್ಬಿಟ್ಟು ಎಲ್ಲರಿಗೆ ಫೋನ್ ಮಾಡಿ ನಾವೊಂದು ಗ್ರೂಪ್ ಮಾಡ್ಬಿಟ್ಟಿದ್ದೇವೆ ಒಂದು ಟೋಟಲ್ ಆಗಿ ಏರಿಯಾದಲ್ಲಿ.
ನಾವು ಗ್ರೂಪ್ ಅಲ್ಲಿ ತಿಳಿದ ತಕ್ಷಣನೇ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅವನು ಓಡ್ ಹೋದ ಸರ್ ಅವನು. ಚಿದಾನಂದ್ ಅಂತ ಹೇಳಿ ಅವರು ಕಟ್ಟಿಗೆಯಿಂದ ಹೊಡೆದಾಗ ಕಾಲಿಗೆ ಪೆಟ್ಟು ಬಿತ್ತು, ಬಟ್ ಅವ್ನು ನಿಂತ್ಕೊಳ್ಳಿಗಿಲ್ಲ. ನಾವು ಹೊರಗಡೆ ಎಲ್ಲೋ ಕಂಟಿಗಳಲ್ಲಿ ಎಲ್ಲ ಪೊದೆಗಳಲ್ಲಿ ತಪ್ಸ್ಕೊಂಡ್ಬಿಟ್ಟ ಸರ್ ಅವ್ನು, ನಮ್ಗೆ ಸಿಗ್ಲಿಲ್ಲ. ಓಕೆ 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 ಬಟ್ ಗುಡ್ ಜಾಬ್ ಅಶೋಕ್ ಅವರೇ. ಯಾಕೆಂದರೆ ಈ ರೀತಿಯಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಓಕೆ. ಈಗ ನೀವು ಹೇಳಿದಾಗೆ ಪೊಲೀಸರು ಎಲ್ಲ ಕಡೆನೂ ಯಾವಾಗಲೂ ಇರೋಕ್ಕಾಗೋದಿಲ್ಲ. ನೀವು ಒಂದು ಟೀಮ್ ಮಾಡ್ಕೊಳ್ಳಿ, ಏನಾದ್ರು ಇದ್ದರೆ ನಮ್ಗೆ ತಕ್ಷಣ ಫೋನ್ ಮಾಡಿ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ, ಒಳ್ಳೆ ಒಂದು ಗುಡ್ ಕಾಸಿಗೆ ಮಾಡ್ತಾ ಇದ್ದೀರಿ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮಗೆ ಈ ಕಳ್ಳರ ಕಾಕರಿಂದ ಆದಷ್ಟು ಬೇಗ ಮುಕ್ತ ಆಗಲಿ, ಧೈರ್ಯದಿಂದ ಜೀವಿಸುವಂತಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.